ರಾತ್ರಿಯ ಗೀತೆಗಳು ಅಕ್ಟೋಬರ್ 20. ನೀತಿಯ ನಿಮಿತ್ತವಾಗಿ ಹಿಂಸಿಸಲ್ಪಡುವವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ. ಈ ಮೇಲಿನ ವಾಕ್ಯವು ನಮ್ಮ ಕರ್ತನಿಂದ ಹೇಳಲ್ಪಟ್ಟ ಸಾಮಾನ್ಯ ತತ್ವವನ್ನು ಅನ್ವಯಿಸುತ್ತದೆ. ಅದೇನೆಂದರೆ, ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕು. ಇದು ದೈವಿಕ ಶಕ್ತಿಯು ನಮ್ಮನ್ನು ಸಂಕಟಗಳಿಂದ ರಕ್ಷಿಸಲು ಸಾಧ್ಯವಾಗದೇ ಇರುವುದಕ್ಕೆ ಕಾರಣವಲ್ಲ, ಅಥವಾ ನಮ್ಮ ಕರ್ತನು ನಮ್ಮ ಒಳಿತಿನಲ್ಲಿ ಆಸಕ್ತಿ ತೋರಿಸುತ್ತಿಲ್ಲ ಎಂದರ್ಥವಲ್ಲ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸಭೆಯ ಮೇಲೆ ಇರುವ ದೈವಿಕ ಪರೀಕ್ಷೆಗಳ ಪ್ರಕಾರ ನೂತನ ಸ್ವಭಾವ ಬೆಳವಣಿಗೆಗೆ ಹೊಂದಲು, ಬೋಧಿಸಲ್ಪಡಲು, ಸ್ಫಟಿಕದಂತಾಗಲು ಪರೀಕ್ಷೆಗಳು ಮತ್ತು ಬೋಧನೆಗಳ ಮೂಲಕ ಮಾತ್ರ ಸಾಧ್ಯವಾಗುತ್ತದೆ. ಇದು ಈ ಲೋಕದಲ್ಲಿರುವ ಶಾರೀರಿಕ ಸದಸ್ಯರ ಮೂಲಕ ಪರೀಕ್ಷೆ ಮತ್ತು ಶೋಧನೆಗಳನ್ನು ಸಹಿಸಿಕೊಂಡು ಕರ್ತನಿಗೆ ನಿಷ್ಠಾವಂತರಾಗಿರಲು ಸಾಧ್ಯವಾಗುತ್ತದೆ. ಈ ಪರೀಕ್ಷೆಗಳು ವಿವಿಧ ಹಂತಗಳಲ್ಲಿ ಬರುತ್ತದೆ: ನಂಬಿಕೆ, ವಿಧೇಯತೆ, ಸಹಿಷ್ಣುತೆ, ಪ್ರೀತಿ ಇತ್ಯಾದಿ. ಮತ್ತು ಜಯಶಾಲಿಗಳಿಗೆ ಮಾತ್ರ ಬಹುಮಾನವನ್ನು ವಾಗ್ದಾನ ಮಾಡಲಾಗಿದೆ. ಆದರೆ ದೇವರಿಗೆ ಸ್ತೋತ್ರ, ಅವಶ್ಯವಿರುವ ಸಮಯಗಳಲ್ಲಿ ಸಹಾಯ ಮಾಡುವ ಕೃಪೆಯನ್ನು ನಮಗೆ ವಾಗ್ದಾನ ಮಾಡಲಾಗಿದೆ. ನಮ್ಮ ಹೃದಯಗಳು ನಿಷ್ಠೆಯಿಂದಿದ್ದರೆ ಮತ್ತು ನಾವು ನಮ್ಮ ಕೈಲಾದಷ್ಟು ಮಾಡಿದರೆ ಕರ್ತನು ಉಳಿದದ್ದನ್ನು ನೋಡಿಕೊಳ್ಳುತ್ತಾನೆ. ರೀಪ್ರಿಂಟ್ 4326. ಎಲ್ಲರಿಗೂ ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ನಿರ್ದಿಷ್ಟ ಧಾರ್ಮಿಕ ದೃಷ್ಟಿಕೋನವನ್ನ ನೋಡ್ತಾ ಇದ್ದೀವಿ. ನಮ್ಮ ಮೂಲ ಆಧಾರ ರಿಪ್ರಿಂಟ್ 4326. ಇದು ಮ್ಯಾಥ್ಯೂ 5.10 ಇದೆಲ್ಲ, ನೀತಿಗಾಗಿ ಹಿಂಸೆ ಪಡುವವರು ಧನ್ಯರು, ಯಾಕಂದ್ರೆ ಪರಲೋಕ ರಾಜ್ಯವು ಅವರದು. ಇದರ ಮೇಲಿನ ವ್ಯಾಖ್ಯಾನ. ಇವತ್ತಿನ ನಮ್ಮ ಗುರಿ ಏನು ಅಂದ್ರೆ, ನೀತಿಗೋಸ್ಕರ ಕಷ್ಟಪಡೋದನ್ನ ಯಾಕೆ ಒಂದು ಆಶೀರ್ವಾದ ಅಂತ ಈ ಮೂಲ ಹೇಳುತ್ತೆ, ಇದರ ಹಿಂದಿನ ದೈವಿಕ ತರ್ಕ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಮೂಲ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ಈ ಕಷ್ಟಗಳೇನಿದೆಯಲ್ಲ, ಇದು ದೇವರ ಉದಾಸೀನತೆ ಅಲ್ಲ, ಅಥವಾ ಅವರ ಶಕ್ತಿ ಕಮ್ಮಿ ಅಂತಾನೂ ಅಲ್ಲ. ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಆಕ್ಚುಲಿ ಈ ಮೂಲೆ ಏನ್ ಹೇಳುತ್ತೆ ಅಂದ್ರೆ, ಈ ಕಷ್ಟಗಳು, ಶೋಧನೆಗಳು, ಟ್ರಿಬ್ಯುಲೇಷನ್ ಅಂತಾರಲ್ಲ, ಅವ್ರ ರಾಜ್ಯವನ್ನ ಪ್ರವೇಶಿಸೋ ದಾರಿಯ ಒಂದು ಭಾಗವಂತೆ, ಅನಿವಾರ್ಯ ಭಾಗ. ಇವು ಸುಮ್ಮನೆ ಆಕಸ್ಮಿಕವಾಗಿ ನಡೆಯೋ ಘಟನೆಗಳಲ್ಲ. ಬದಲಿಗೆ ದೇವರು ನಮ್ಮಲ್ಲಿ ಒಂದು ಹೊಸ ಸ್ವಭಾವ ಇದೆಯಲ್ಲ, ಅದನ್ನ ಬೆಳೆಸೋಕೆ, ಅದಕ್ಕೆ ಶಿಕ್ಷಣ ಕೊಡೋಕೆ ಮತ್ತೆ ಅದನ್ನ ದೃಢಪಡಿಸೋಕೆ ಬೇಕಾದ ಪರೀಕ್ಷೆಗಳು ಇವು. ಹೊಸ ಸ್ವಭಾವ, ಓಕೆ. ಆದರೆ ಈ ಬೆಳವಣಿಗೆ ಭಗವಂತನಿಗೆ ನಿಷ್ಠೆಯಿಂದ ಇದ್ದಾಗ ಮಾತ್ರ ಸಾಧ್ಯ. ಇಂಟ್ರೆಸ್ಟಿಂಗ್. ಅಂದ್ರೆ ಈ ಪರೀಕ್ಷೆಗಳು ನಮ್ಮ ನಂಬಿಕೆ, ವಿಧೇಯತೆ, ಆಮೇಲೆ ಸಹನೆ, ಪ್ರೀತಿ, ಈ ಥರದ ಬೇರೆ ಬೇರೆ ಅಂಶಗಳನ್ನ ಒಳಗೊಂಡಿರುತ್ತಾ? ಖಂಡಿತವಾಗಿಯೂ. ಹಾಗಾದ್ರೆ ಇದು ಕೇವಲ ಕಷ್ಟನ ಸಹಿಸ್ಕೊಳ್ಳೋದು ಮಾತ್ರ ಅಲ್ಲ, ಬದಲಿಗೆ ನಮ್ಮ ವ್ಯಕ್ತಿತ್ವವನ್ನೇ, ಪಾತ್ರವನ್ನೇ ರೂಪಿಸೋ ಒಂದು ಪ್ರಕ್ರಿಯೆನಾ? ನಿಖರವಾಗಿ. ಇದು ಬರೀ ಹಲ್ಲು ಕಚ್ಕೊಂಡು ಸುಮ್ಮನೆ ಇರೋದಲ್ಲ. ಬದಲಿಗೆ ಆ ಸವಾಲುಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದ್ರ ಮೂಲಕ ನಮ್ಮ ಪಾತ್ರ, ಆ ಹೊಸ ಸ್ವಭಾವ ಇದೆಯಲ್ಲ, ಅದು ನಿರ್ಮಾಣ ಆಗತ್ತೆ. ಒಂಥರ ಆತ್ಮಕ್ಕೆ ಟ್ರೈನಿಂಗ್ ಕೊಟ್ಟ ಹಾಗೆ. ಆತ್ಮಕ್ಕೆ ತರಬೇತಿ, ಕಷ್ಟಗಳ ಮೂಲಕ. ಇದು ಕೇಳೋಕೆ ಸ್ವಲ್ಪ ವಿರೋಧಾಭಾಸ ಅನಿಸ್ತಲ್ಲ, ಯಾಕಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಕಷ್ಟ ಬೇಡ ಅಂತೀವಿ. ಹೌದು, ನಿಜ. ಆದ್ರೆ ಈ ದೃಷ್ಟಿಕೋನದಲ್ಲಿ ಕಷ್ಟಗಳಿಗೊಂದು ಉದ್ದೇಶ ಇದೆ. ಅದು ದೈವಿಕ ಉದ್ದೇಶ. ಮತ್ತೆ ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಅಂತಿಮ ಪ್ರತಿಫಲ ಅಂದ್ರೆ ಪರಲೋಕ ರಾಜ್ಯ ಇದೆಯಲ್ಲ, ಅದು ಸುಮ್ಮನೆ ಕಷ್ಟಪಟ್ಟ ಎಲ್ಲರಿಗೂ ಸಿಗೋದಿಲ್ಲ ಅಂತ ಮೂಲ ಸ್ಪಷ್ಟವಾಗಿ ಹೇಳುತ್ತೆ. ಓ, ಹಾಗಾದ್ರೆ ಅಲ್ಲಿ ಓವರ್ ಕಮರ್ಸ್ ಅನ್ನೋ ಪದ ಬಳಸಿದ್ದಾರೆ. ಅಂದ್ರೆ ಜಯಶಾಲಿಗಳು, ಯಾರು ಈ ಪರೀಕ್ಷೆಗಳಲ್ಲಿ ಗೆಲ್ತಾರೋ, ತಮ್ಮ ನಿಷ್ಠೆಯನ್ನ ಸಾಬೀತು ಮಾಡ್ತಾರೋ ಅವರಿಗೆ ಮಾತ್ರ ಆ ರಾಜ್ಯ. ಜಯಶಾಲಿಗಳು ಅಂದ್ರೆ ಕಷ್ಟಪಟ್ರೆ ಮಾತ್ರ ಸಾಲ್ದು, ಅದರಲ್ಲಿ ಜಯಶೀಲರಾಗ್ಬೇಕು. ಕರೆಕ್ಟ್, ಓವರ್ ಕಮರ್ಸ್ ಆಗಿರಬೇಕು. ಹಾಗಾದ್ರೆ ಎಲ್ಲರೂ ಈ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗಲ್ವಾ? ಮತ್ತೆ ಈ ಜಯಶಾಲಿ ಆಗೋಕೆ ಶಕ್ತಿ ಎಲ್ಲಿಂದ ಬರುತ್ತೆ?
ಇದು ಕೇಳೋಕ್ ಸ್ವಲ್ಪ ಕಠಿಣ ಅನ್ಸುತ್ತೆ. ಅಲ್ಲಲ್ಲ, ಇಲ್ಲೇ ಒಂದು ಭರವಸೆಯ ಅಂಶನೂ ಇದೆ ನೋಡಿ. ಹೌದಾ? ಮೂಲದಲ್ಲಿ ಹೇಳೋ ಹಾಗೆ ನಮಗೆ ಬೇಕಾದ ಸಮಯದಲ್ಲಿ ಸಹಾಯ ಮಾಡೋಕೆ ಕೃಪೆ ಅಂದ್ರೆ ಗ್ರೇಸ್ ಸಿಗುತ್ತಂತೆ. ಇದರರ್ಥ ಪರೀಕ್ಷೆಗಳೇ ಇರಲ್ಲ ಅಂತಲ್ಲ, ಆದ್ರೆ ಅವುಗಳನ್ನ ಎದುರಿಸೋಕೆ ಬೇಕಾದ ಶಕ್ತಿ, ಆ ದೈವಿಕ ಸಹಾಯ ಅದು ಸಿಗುತ್ತೆ. ಮುಖ್ಯವಾಗಿ ನಮ್ಮ ಹೃದಯದಲ್ಲಿ ನಿಷ್ಠೆ ಇರಬೇಕು, ಮತ್ತೆ ನಾವು ನಮ್ಮ ಕೈಲಿ ಆಗೋದನ್ನ ಮಾಡಬೇಕು. ಡೂ ಅವರ್ ಬೆಸ್ಟ್ ಅಂತಿದೆಯಲ್ಲ ಹಾಗೆ. ಡೂ ಅವರ್ ಬೆಸ್ಟ್. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಮಿಕ್ಕಿದ್ದನ್ನ ದೇವರು ನೋಡ್ಕೋತಾರೆ ಅನ್ನೋ ಒಂದು ಭರವಸೆ ಇದೆ. ಅಂದ್ರೆ ನಮ್ಮ ಪ್ರಯತ್ನ ಮತ್ತೆ ದೇವರ ಕೃಪೆ ಎರಡೂ ಬೇಕು. ನಮ್ಮ ಕೈಲಾದದ್ದನ್ನ ನಾವು ಮಾಡಬೇಕು, ಆದ್ರೆ ಕೊನೆ ಗೆಲ್ಲೋಕೆ ದೈವಿಕ ಸಹಾಯನೂ ಇರುತ್ತೆ. ನಿಖರವಾಗಿ. ಒಟ್ಟಾರೆಯಾಗಿ ಇದರ ಅರ್ಥ ಏನು? ಈ ದೃಷ್ಟಿಕೋನದ ಪ್ರಕಾರ ಜೀವನದಲ್ಲಿ ಬರೋ ಕಷ್ಟಗಳು, ಅದರಲ್ಲೂ ನೀತಿಗೋಸ್ಕರ ಬರುವಂಥವು, ಅವು ಅರ್ಥ ಇಲ್ದದೂ ಅಲ್ಲ. ಅವು ನಮ್ಮ ಆತ್ಮವನ್ನ ಶುದ್ಧೀಕರಿಸೋಕೆ, ನಮ್ಮ ನಂಬಿಕೆಯನ್ನ ಗಟ್ಟಿ ಮಾಡೋಕೆ, ಕೊನೆಗೆ ಆ ದೊಡ್ಡ ಪ್ರತಿಫಲ ಅಂದ್ರೆ ದೇವರ ರಾಜ್ಯಕ್ಕೆ ನಮ್ಮನ್ನ ಅರ್ಹರನ್ನಾಗಿ ಮಾಡೋಕೆ ಇರೋ ಮೆಟ್ಟಿಲುಗಳಿದ್ದ ಹಾಗೆ. ಅಂದ್ರೆ ಕೇವಲ ಅನಿವಾರ್ಯ ಕೆಡುಕುಗಳಲ್ಲ, ಬದಲಿಗೆ ಅರ್ಹತಾ ಪರೀಕ್ಷೆಗಳು. ಹೌದು, ಅರ್ಹತಾ ಪರೀಕ್ಷೆಗಳು. ಸರಿ. ಈ ಆಳವಾದ ಅಧ್ಯಯನದಿಂದ ನಮ್ಗೆ ತಿಳಿದು ಬರೋದೇನು ಅಂದ್ರೆ, ಈ ನಿರ್ದಿಷ್ಟ ವ್ಯಾಖ್ಯಾನದ ಪ್ರಕಾರ ಕಿರುಕುಳ ಅಥವಾ ಕಷ್ಟಗಳನ್ನ ನಾವು ದೌರ್ಬಲ್ಯದ ಸಂಕೇತವಾಗಿ ನೋಡಬಾರ್ದು. ಬದಲಿಗೆ ಅವು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತೆ ದೇವರ ರಾಜ್ಯಕ್ಕೆ ಅರ್ಹತೆ ಪಡೆಯೋಕೆ ಒಂದು ದಾರಿ ಅಂತ ಪರಿಗಣಿಸ್ಬೇಕು. ಇದು ಕೇವಲ ನಂಬದ್ರೆ ಸಾಕು ಅನ್ನೋ ಕಲ್ಪನೆಗಿಂತ ಸ್ವಲ್ಪ ಭಿನ್ನವಾಗಿದೆ ಅಲ್ವಾ? ಹೆಚ್ಚು ಕ್ರಿಯಾಶೀಲವಾಗಿದೆ. ಹೌದು. ಇದು ಸಹಜವಾಗಿಯೇ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳನ್ನ ಸುಮ್ಮನೆ ಸಹಿಸ್ಕೊಂಡು ಹೋಗೋದ್ರ ಬದಲು ಅವುಗಳನ್ನ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆಯ ಅವಕಾಶಗಳಾಗಿ ನೋಡಕ್ಕೆ ಸಾಧ್ಯನಾ? ಇದು ನಿಜಕ್ಕೂ ಯೋಚಿಸ್ಬೇಕಾದ ವಿಚಾರ. ಈ ದೃಷ್ಟಿಕೋನವನ್ನ ನಿಜವಾಗ್ಲೂ ಅಳವಡಿಸ್ಕೊಳ್ಳಕ್ಕಾಗುತ್ತಾ? ಮತ್ತು ಕೊನೆಯದಾಗಿ ಕೇಳುಗಲು ಆಲೋಚಿಸ್ಲಿಕ್ಕೆ ಇಲ್ಲೊಂದು ವಿಷಯ ಇದೆ. ಈ ಪರೀಕ್ಷೆ ಮತ್ತೆ ಜಯಶಾಲಿ ಆಗೋದು ಅನ್ನೋ ಕಲ್ಪನೆಗಳು, ಇವು ಕೇವಲ ಈ ಧಾರ್ಮಿಕ ಸಂದರ್ಭಕ್ಕೆ ಮಾತ್ರ ಸೀಮಿತವಾ? ಅಥವಾ ನಮ್ಮ ದಿನನಿತ್ಯದ ಜೀವನದ ಸವಾಲುಗಳನ್ನ ಎದುರಿಸುವಾಗ, ನಮ್ಮ ವೈಯಕ್ತಿಕ ಗುರಿಗಳನ್ನ ಸಾಧಿಸೋ ದಾರಿಯಲ್ಲಿ ಬರೋ ಅಡೆತಡೆಗಳನ್ನ ನಿಭಾಯಿಸೋಕೆ ಈ ಯೋಚನಾ ಕ್ರಮವನ್ನ ಏನಾದ್ರೂ ಅನ್ವಯಿಸಬಹುದಾ? ಇದ್ರ ಬಗ್ಗೆ ಯೋಚಿಸಿ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಸಿಗೋಣ.